ಆದ್ದರಿಂದ ಇದ್ರ ಮಧ್ಯೆ ಅಂಬೇಡ್ಕರ್ ಅವರು ಹೇಳ್ತಾರೆ, ರಾಜಕಾರಣಕ್ಕೆ ಬಂದರೆ ಬರುವಾಗ ಜೀವನ ಮಾಡಲಿಕ್ಕೋಸ್ಕರ ರಾಜಕಾರಣಕ್ಕೆ ಬರಬೇಡಿ, ರಾಜಕಾರಣಕ್ಕೆ ಬಂದರೆ ಬಡವರ ದೀನ ದಲಿತರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಲ್ಲದೆ ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನಪಿಸ್ಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಯಾಕಂದರೆ ಈಗ ನರೇಂದ್ರ ಮೋದಿ, ಅಮಿತ್ ಶಾ, ಭಾರತೀಯ ಜನತಾ ಪಾರ್ಟಿ ಅವ್ರು ನೆನೆಸ್ಕೊಳ್ಳದೆ ಅದಾನಿ ಅಂಬಾನಿ, ಬಡವ್ರನ್ನ ಯಾರೂ ಸಹ ನೆನೆಸ್ಕೊಳ್ತಾ ಇಲ್ಲ. ಆದರೆ ಮಹಾತ್ಮ ಗಾಂಧಿಯವರು, ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಹೇಳಿದ್ದು, ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ, ನೀವು ತೆಗೆದುಕೊಳ್ಳುವ ನಿರ್ಧಾರವು ಅವನ ಬದುಕನ್ನು ಉತ್ತಮಗೊಳಿಸ್ತದೆ ಎಂದು ಪರಿಶೀಲಿಸಬೇಕಾಗುತ್ತೆ ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಸಾಮಾಜಿಕ ಸೌಹಾರ್ದತೆ ಮತ್ತು ಧಾರ್ಮಿಕ ಸಾಮರಸ್ಯದ ಕುರಿತು ಬಹಳ ಆಳವಾಗಿ ಹೇಳ್ತಾರೆ. ಐ ಡು ನಾಟ್ ವಾಂಟ್ ಮೈ ಹೌಸ್ ಟು ಬಿ walled in all sides and my windows to be stuffed. I want the cultures of all lands to blow about my house as freely as possible. ಅದರರ್ಥ, ನನ್ನ ಮನೆಯ ಸುತ್ತ ಗೋಡೆ ಕಟ್ಟಿಕೊಂಡು ಕಿಟಕಿಗಳನ್ನು ಮುಚ್ಚಿಕೊಳ್ಳಲು ನಾನು ಬಯಸುವುದಿಲ್ಲ. ಎಲ್ಲ ಸಂಸ್ಕೃತಿಯ ಗಾಳಿಯು ನನ್ನ ಮನೆಯೊಳಗೆ ಮುಕ್ತವಾಗಿ ಬೀಸಬೇಕು ಎಂದು ನಾನು ಬಯಸುತ್ತೇನೆ ಅಂತ ಹೇಳಿ. ಆದರೆ ಕೆಲವ್ರನ್ನ SIR ಮೂಲಕ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ನಾವೆಲ್ಲರೂ ಸಹ ಎಚ್ಚರ ವಹಿಸಬೇಕಾಗುತ್ತೆ. ಅವ್ರು ಯಾರೂ ಸಹ ಅಲ್ಲ, ನಮ್ಮ ಸಹೋದರ ಸಹೋದರಿಯರೇ ಅವರೆಲ್ಲರೂ ಸಹ. ಅದ್ರ ಜೊತೆಗೆ ಸರ್ವೋದಯ ಸಂದೇಶವನ್ನು ಕೊಡ್ತಾರೆ. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತ ಹೇಳಿ. ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯನ್ನು ನಿಮ್ಮನ್ನು ನೀವು ಅರ್ಪಿಸ್ಕೊಳ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅನ್ನೋದನ್ನು ನಮ್ಮ ಖರ್ಗೆ ಸಾಹೇಬರು ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂಥೇಳಿ. ಮಹಾತ್ಮ ಗಾಂಧಿ ಅವರು ಹೇಳಿದಂತೆ ನಮ್ಮ ಪ್ರತಿಯೊಂದು ನಿರ್ಧಾರವು ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತಿರುವ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡಿರಬೇಕು. ಅದೇ ಕಾಂಗ್ರೆಸ್ ಪಕ್ಷದ ತತ್ವ, ಅದೇ ನಮ್ಮ ರಾಜಕೀಯ ಧ್ಯೇಯ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸಹ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಎಲ್ಲೋ ಮರಿತಾ ಇರೋಂಗೆ ಕಾಣುತ್ತೆ. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. RSS ಅವರು ಪುಕ್ಕಲ್ರವರು. ನಾವು ಸುಮ್ಮನಾಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಇಡೀ ಜೀವನ ಉದ್ದಕ್ಕೂ ಈಗಲೂ ಸಹ ನಿರಂತರವಾಗಿ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ RSS ಅವರು ಮಾಡ್ತಾ ಇದ್ದಾರೆ. ಆದರೆ ಅವರು ನೆಹರು ಅವರಿಗೆ ಯಾವುದೇ ರೀತಿಯ ಹತ್ರಕ್ಕೆ ಬರೋಕ್ಕಾಗೋದಿಲ್ಲ. RSS ಅವರು ಇರಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ದೊಡ್ಡ ನಾಯಕ ಅಂತ ಅನ್ನಿಸ್ಕೊಂಡವನು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಹತ್ರ ಬರೋಕ್ಕಾಗೋದಿಲ್ಲ. ಅವರ ಮೊದಲನೆಯ ಭಾಷಣ ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು. ಈ ಮಾತಿನ ಮೂಲಕ ನೆಹರು ಅವರು ವಿಜ್ಞಾನ, ತಂತ್ರಜ್ಞಾನ, ಕೈಗಾರೀಕರಣ ಮತ್ತು ಮೂಲ ಸೌಕರ್ಯಗಳ ಮೂಲಕ ರಾಷ್ಟ್ರ ನಿರ್ಮಾಣದ ತಮ್ಮ ದೃಷ್ಟಿಯನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಹೇಳ್ತಾರೆ, ಇಟ್ ಈಸ್ ಸೈನ್ಸ್ ಅಲೋನ್ ದಟ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಹಂಗರ್ ಅಂಡ್ ಪಾವರ್ಟಿ, ಆಫ್ ಇನ್ಸಾನಿಟೇಷನ್ ಅಂಡ್ ಇಲ್ಲಿಟ್ರಸಿ. ಅದರರ್ಥ ಹಸಿವು, ಬಡತನ, ಅನಾರೋಗ್ಯಕರ ಪರಿಸ್ಥಿತಿ ಮತ್ತು ನಮ್ಮ ನಿರಕ್ಷತೆ ಸಮಸ್ಯೆಗಳನ್ನು ಪರಿಹರಿಸುವುದ ಶಕ್ತಿ ಇರ್ತಕ್ಕಂಥದ್ದು ಕೇವಲ ವಿಜ್ಞಾನಕ್ಕೆ ಮಾತ್ರ ಅಂಥೇಳಿ. ಅದನ್ನೇ ನಾನು ಕುವೆಂಪುರವರ ಕವನವನ್ನು ನಿಮ್ಗೆ ಹೇಳಿದ್ದು. ಅದಕ್ಕೋಸ್ಕರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಅಂತ ಹೇಳಿದರು. ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷದ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಉಕ್ಕಿನ ಕಾರ್ಖಾನೆಗಳು, ಅಣೆಕಟ್ಟುಗಳು, IITಗಳು, ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು ಮತ್ತು ಪ್ರಜಾಪ್ರಭುತ್ವದ ಬಲಿಷ್ಠ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಆಧುನಿಕ ಭಾರತದ ಅಡಿಪಾಯ ಹಾಕಿರ್ತಕ್ಕಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ಯಾರೂ ಸಹ ಅಲ್ಲಿಗೆಳ್ಳಲಿಕ್ಕಾಗೋದಿಲ್ಲ.